ಸಮ್ಮಿಶ್ರ ಸರ್ಕಾರ TV9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಮೋದಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆದ್ರೆ ಇಂಡಿಯಾ ಕೂಟ ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಆಗೋದಿಲ್ಲ ಎಂದಿವೆ. ಖರ್ಗೆ ಸಮಾನ ಮನಸ್ಕ ಪಕ್ಷಗಳಿಗೆ ಅದೊಂದು ಆಫರ್ ಕೂಡ ನೀಡಿದ್ದಾರೆ. ಈ ಮಧ್ಯೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲು ಸಜ್ಜಾಗಿದ್ದಾರೆ. ಆದ್ರೆ 2 ಬಾರಿ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸಿದ್ದ ಮೋದಿ ಇದೀಗ ಸಮ್ಮಿಶ್ರ ಸರ್ಕಾರ ರಚಿಸುವ ಅನಿವಾರ್ಯತೆ ಬಂದಿದೆ. ಇದೇ ಅವಕಾಶ ನೋಡಿಕೊಂಡು ಮಿತ್ರ ಪಕ್ಷಗಳು ಬೇಡಿಕೆಗಳ ಪಟ್ಟಿಯನ್ನೇ ಇಟ್ಟಿವೆ. दिल्ली में खिचड़ी वाली मजबूर सरकार बनाने के उनके सारे मंसूबे ध्वस्त हो गए हैं। ये लोग चाहते हैं कि किसी भी तरह खिचड़ी सरकार बन जाए, कमजोर सरकार बन जाए। ಕಿಚಡಿ ಸರ್ಕಾರ, ದುರ್ಬಲ ಸರ್ಕಾರ, ಮಹಾಕಲಬೆರಕೆ ಮಿತ್ರರ ಸರ್ಕಾರ. ಇದು ಪ್ರಧಾನಿ ಮೋದಿ ತಮ್ಮ ವಿರುದ್ಧ ಒಗ್ಗೂಡಿದ ವಿಪಕ್ಷಗಳ ಬಗ್ಗೆ ಹೇಳ್ತಿದ್ದ ಮಾತು. 5 ವರ್ಷದ ಹಿಂದೆ ಮೋದಿ ವಿಪಕ್ಷಗಳು ಒಗ್ಗೂಡಿ ಕಿಚಡಿ ಸರ್ಕಾರ ಆಗಬೇಕು ಅಂತ ಬಯಸ್ತಿವೆ, ಕೇಂದ್ರದಲ್ಲಿ ದುರ್ಬಲ ಸರ್ಕಾರ ಬರಬೇಕು ಅಂತ ಇವರು ಬಯಸ್ತಿದ್ದಾರೆ ಅಂತ ಕಿಡಿಕಾರಿದ್ರು. ನಿಮಗಿಂತ ದುರ್ಬಲ ಸರ್ಕಾರ ಬೇಕಾ ಅಂತ ನೆರೆದಿದ್ದ ಜನರನ್ನ ಕೇಳಿದ್ರು. ಆದ್ರೆ ಕಾಲಚಕ್ರ ಹೇಗೆ ಉರುಳಿದೆ ನೋಡಿ. ವಿಪಕ್ಷಗಳು ಒಗ್ಗೂಡಿ ಮಾಡೋದು ಕಿಚಡಿ ಸರ್ಕಾರ, ಅದು ದುರ್ಬಲ ಸರ್ಕಾರ ಅಂತ ಛೇಡಿಸ್ತಿದ್ದ ಇದೇ ಮೋದಿ ಇದೀಗ ಸಮ್ಮಿಶ್ರ ಸರ್ಕಾರ ರಚಿಸುವಂತಾಗಿದೆ. ಮೋದಿ ಮತ್ತೆ ಪ್ರಧಾನಿಯಾಗಲು ಮಿತ್ರರ ಆಸರೆ ಬೇಕೇ ಬೇಕು. ಮಿತ್ರ ಪಕ್ಷಗಳಿಲ್ಲದೆ ಮೋದಿ 3ನೇ ಬಾರಿಗೆ ಪ್ರಧಾನಿ ಪಟ್ಟಕ್ಕೇರಲು ಅವಕಾಶ ಇಲ್ಲವೇ ಇಲ್ಲ ಅನ್ನೋ ಅನಿವಾರ್ಯತೆ ನಿರ್ಮಾಣವಾಗ್ಬಿಟ್ಟಿದೆ. 3ನೇ ಬಾರಿ ಮೋದಿ ಸರ್ಕಾರ ಬರಲ್ಲ ಎಂದ इंडिया ಕೂಟ. नरेंद्र मोदी अमित शाह ने मान्य करना चाहिए वो हार गए। तीसरी बार सरकार मोदी जी की सरकार नहीं बन रही। ಒಂದೇ ವಿಮಾನದಲ್ಲಿ ಅಕ್ಕಪಕ್ಕದಲ್ಲಿ ಕೂತ ನಿತೀಶ್ ಲಾಲು ಪುತ್ರ. लेकिन बाकी क्या होता आगे आगे देखते रहिए. ನೋಡ್ತಾ ಇರಿ, ಮುಂದೇನಾಗುತ್ತೆ ಅಂತ ನೋಡ್ತಾ ಇರಿ. ಇದು ಇಂಡಿಯಾ ಮೈತ್ರಿಕೂಟದ ನಾಯಕ ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ಮಾರ್ಮಿಕ ನುಡಿ. ಪ್ರಧಾನಿ ಮೋದಿ ದೆಹಲಿಯಲ್ಲಿ ಎನ್ಡಿಎ ನಾಯಕರ ಸಭೆ ನಡೆಸಿದ್ರು. ಈ ಸಭೆಗೆ ಎನ್ಡಿಎ ಮಿತ್ರಕೂಟಗಳಿಗೆ ಆಹ್ವಾನ ನೀಡಲಾಗಿತ್ತು. ಆಂಧ್ರದಿಂದ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್, ಮಹಾರಾಷ್ಟ್ರದಿಂದ ಏಕನಾಥ್ ಶಿಂದೆ, ಪ್ರಫುಲ್ ಪಟೇಲ್ ಸೇರಿದಂತೆ ಎನ್ಡಿಎ ಮಿತ್ರ ಪಕ್ಷಗಳು ದೆಹಲಿಗೆ ಬಂದಿತ್ತು. ಜೆಡಿಯು ನಾಯಕ ಬಿಹಾರ ಸಿಎಂ ನಿತೀಶ್ ಕುಮಾರ್ ಬೆಳಗ್ಗೆ ಪಾಟ್ನಾದಿಂದ ದೆಹಲಿಗೆ ವಿಮಾನ ಏರಿದ್ರು. ಅಚ್ಚರಿ ಅಂದ್ರೆ ಅದೇ ವಿಮಾನದಲ್ಲಿ ಲಾಲು ಪುತ್ರ ಮಾಜಿ ಡಿಸಿಎಂ ತೇಜಸ್ವಿ ಯಾದವ್ ಕೂಡ ಇದ್ರು. ತೇಜಸ್ವಿ ಯಾದವ್ ಹೊರಟಿದ್ದು ಇಂಡಿಯಾ ಮೈತ್ರಿಕೂಟದ ನಾಯಕರ ಸಭೆಗೆ. ಪುತ್ರ ಮತ್ತು ನಿತೀಶ್ ಕುಮಾರ್ ಒಂದೇ ವಿಮಾನದಲ್ಲಿ ದೆಹಲಿಗೆ ಬಂದು ಸಂಚಲನ ಸೃಷ್ಟಿಸಿದ್ರೆ, ಶಿವಸೇನೆ ಮುಖಂಡ ಸಂಜಯ್ ರಾವತ್ ಮತ್ತೊಂದು ಬಾಂಬ್ ಸಿಡಿಸಿದ್ರು. ಅದು ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗೋದಿಲ್ಲ ಅನ್ನೋ ಬಾಂಬ್. आपका नैतिक पराजय आपका हुआ है, आपको स्वीकार करना चाहिए. पहले ये आप मान्य करो कि मैं मनुष्य हूँ, मैं भगवान नहीं हूँ. लोगों ने मुझे भी हराया है. आप स्वीकार करो कि मैं मनुष्य हूँ, मैं भगवान नहीं हूँ. तीसरी बार सरकार मोदी जी की सरकार नहीं बन रही है. ಮೋದಿಜಿ ಸರ್ಕಾರ ಬರೋದಿಲ್ಲ, 3ನೇ ಬಾರಿಗೆ ಮೋದಿ ಸರ್ಕಾರ ಬರೋದಿಲ್ಲ. ಇದು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ನಾಯಕ ಸಂಜಯ್ ರಾವತ್ ವಿಶ್ವಾಸ. ಒಂದು ಕಡೆ ಮೋದಿ 3ನೇ ಬಾರಿ ಸರ್ಕಾರ ರಚಿಸಲು ಸಿದ್ಧತೆ ನಡೆಸಿದ್ದಾರೆ. ಜೂನ್ 8ರಂದು ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಇಷ್ಟಾದ್ರೂ ಸಂಜಯ್ ರಾವತ್ ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗಲ್ಲ ಅಂದಿದ್ದಾರೆ. ಮೋದಿ ಬಳಿ ಜನಾದೇಶ ಇಲ್ಲ. ಮೋದಿ, ಅಮಿತ್ ಶಾ
ಸೋತಿದ್ದಾರೆ, ಅದನ್ನ ಅವರು ಒಪ್ಕೊಳ್ಬೇಕು ಅಂದಿದ್ದಾರೆ. ಅಷ್ಟೇ ಅಲ್ಲ, ಚಂದ್ರಬಾಬು ನಿತೀಶ್ ಕುಮಾರ್ ಇಲ್ಲದೆ ಮೋದಿ ತಮ್ಮ ಬಲದ ಮೇಲೆ ಸರ್ಕಾರ ಮಾಡೋಕೆ ಸಾಧ್ಯನಾ? ಮೋದಿ ಶಾಗೆ ಆ ತಾಕತ್ತಿದೆಯಾ ಅಂತ ಪ್ರಶ್ನಿಸಿದ್ದಾರೆ. चंद्रा बाबू जी और नीतीश कुमार के सिवाय क्या मोदी सरकार बना सकते हैं अपने ताकत पे? मोदी जी और शाह के पास इतनी ताकत है, बीजेपी के पास इतना बहुमत है? नहीं है. इसलिए मैं कहता हूँ मोदी और अमित शाह ने अपनी हार मान्य करनी चाहिए.